ಪ್ರಪಂಚ ವ್ಯಾಪ್ತವಾಗಿ ಸಮುದ್ರ ಮಾರ್ಗಗಳಲ್ಲಿ ಉದ್ವಿಗ್ನತೆಗಳು ತೀವ್ರ ಸ್ಥಾನಕ್ಕೆ ತಲುಪಿರುವ ಪ್ರಸ್ತುತ ಸಮಯದಲ್ಲಿ ಭಾರತದ ದೌತ್ಯಪರ ವ್ಯೂಹಗಳು ಎಲ್ಲರ ಗಮನವನ್ನ ಸೆಳೀತಾ ಇವೆ. ವಿಶೇಷವಾಗಿ ಇರಾನ್ ದೇಶದ ರಾಯಭಾರಿಯ ಈ ಇತ್ತೀಚಿನ ಹೇಳಿಕೆಗಳು ಅಂತಾರಾಷ್ಟ್ರೀಯ ಸಮಾಜದಲ್ಲಿ ಸಂಚಲನವನ್ನೇ ಮೂಡಿಸಿವೆ. ಭಾರತೀಯ ಜನರು ತಮಗೆ ಅತ್ಯಂತ ಆಪ್ತರು ಎಂದು ಭಾರತ ಸರ್ಕಾರ ಯಾವಾಗಲೂ ತಮಗೆ ಬೆಂಬಲ ನೀಡುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಎರಡೂ ದೇಶಗಳ ಹಿತಾಸಕ್ತಿಗಳು ಮತ್ತು ನಂಬಿಕೆಗಳು ಒಂದೇ ಎಂದು ಅವರು ದೃಢವಾಗಿ ಹೇಳಿದ್ದಾರೆ. ಇಷ್ಟೊಂದು ಭಯಾನಕ ಯುದ್ಧ ವಾತಾವರಣ ನೆಲೆಗೊಂಡಿರುವ ಸಮಯದಲ್ಲಿ ಇರಾನ್ ಯಾಕೆ ಭಾರತದ ಕಡೆಗೆ ಇಷ್ಟೊಂದು ಆಶಾಭಾವದಿಂದ ನೋಡ್ತಾ ಇದೆ? ಇದರ ಹಿಂದಿನ ನಿಜವಾದ ಭೌಗೋಳಿಕ ರಾಜಕೀಯ ವ್ಯೂಹವೇನು? ಈ ಪರಿಣಾಮಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಆಳವಾಗಿ ವಿಶ್ಲೇಷಿಸೋಣ. ಆದ್ರೆ ಮುಂದುವರಿಯುವ ಮೊದಲು ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಮಾಡಿ. ಯಾಕಂದ್ರೆ ಇದು ನಿಮ್ಗೆ ಕೇವಲ 1 ಸೆಕೆಂಡ್ ನ ಕೆಲಸ, ಆದ್ರೆ ನಮಗೆ ಇದು ತುಂಬಾನೇ ದೊಡ್ಡ ಸಹಾಯವಾಗುತ್ತೆ. ಕಳೆದ ಕೆಲವು ದಿನಗಳಿಂದ ಭಾರತ ಇರಾನ್ನ ನಡುವೆ ದೌತ್ಯಪರ ಚರ್ಚೆಗಳು ಬಹಳ ವೇಗವಾಗಿ ನಡೀತಿವೆ. ಕೆಲವು ಗಂಟೆಗಳ ಅಂತರದಲ್ಲೇ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ತಮ್ಮ ಇರಾನ್ ಸಹೋದ್ಯೋಗಿಯೊಂದಿಗೆ 3 ಬಾರಿ ಅತ್ಯವಸರ ಸಂಭಾಷಣೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದ ಪ್ರಧಾನಮಂತ್ರಿ ಸ್ವತಃ ಇರಾನ್ ಅಧ್ಯಕ್ಷರೊಂದಿಗೆ ಚರ್ಚೆ ನಡೆಸಿದ್ದು ಈ ಪರಿಸ್ಥಿತಿಯ ತೀವ್ರತೆಯನ್ನು ತೋರಿಸುತ್ತೆ. ಈ ಪರಿಣಾಮಗಳ ಹಿನ್ನೆಲೆಯಲ್ಲೇ ಇರಾನ್ ರಾಯಭಾರಿ ಬಹಿರಂಗವಾಗಿಯೇ ಭಾರತದ ಬೆಂಬಲವನ್ನ ಕೋರಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತಕ್ಕೆ ಬರಬೇಕಾದ LPG ಸರಬರಾಜುಗೆ ಈ ಯುದ್ಧ ಪರಿಸ್ಥಿತಿಯಲ್ಲಿ ಯಾವುದೇ ಅಪಾಯವಿಲ್ಲವೇ ಎಂದು ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಅವರು ನೀಡಿದ ಉತ್ತರ ಬಹಳ ಸ್ಪಷ್ಟವಾಗಿದೆ. ಭಾರತೀಯ ಜನರ ಧ್ವನಿಯೇ ತಮ್ಮ ಧ್ವನಿ ಎಂದು, ಅದಕ್ಕಾಗಿ ಭಾರತ ಸರ್ಕಾರ ತಮಗೆ ಸಹಕರಿಸುತ್ತದೆ ಎಂದು ಹೇಳಿದ್ದಾರೆ. ಅದೇ ಸ್ಫೂರ್ತಿಯಿಂದ ತಾವು ಕೂಡ ಸಹಕಾರ ನೀಡುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದು ಕೇವಲ ಸಾಮಾನ್ಯ ದೌತ್ಯಪರ ಹೇಳಿಕೆಯಲ್ಲ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ಇದು ಆರಂಭವಾಗುತ್ತೆ. ಇಂತಹ ಸಂಕಷ್ಟ ಸಮಯದಲ್ಲಿ ಇರಾನ್ ನೇರವಾಗಿ ಭಾರತದ ಸಹಾಯವನ್ನು ಕೋರಿರುವುದು ಮಹತ್ವ ಪಡೆದಿದೆ. ಹಾರ್ಮುಜ್ ಜಲಸಂಧಿ ರೀತಿಯ ಅತ್ಯಂತ ಅಪಾಯಕಾರ ಜಲಮಾರ್ಗದ ಮೂಲಕ ಭಾರತೀಯ ನೌಕೆಗಳು ಸುರಕ್ಷಿತವಾಗಿ ಪ್ರಯಾಣಿಸಲು ಇರಾನ್ ಅನುಮತಿಸುತ್ತದಾ ಎಂಬ ಪ್ರಶ್ನೆಗೆ ರಾಯಭಾರಿ ನೀಡಿದ ಉತ್ತರ ಪ್ರತಿ ಭಾರತೀಯನಿಗೆ ಹೆಮ್ಮೆಯ ಕಾರಣವಾಗಿದೆ. ಭಾರತ ಇರಾನ್ ಸಂಬಂಧಗಳು ಕೇವಲ ವಾಣಿಜ್ಯ ಅಥವಾ ದೌತ್ಯಕ್ಕೆ ಸೀಮಿತವಲ್ಲ, ಅವು ಆಳವಾದ ನಂಬಿಕೆಯ ಮೇಲೆ ನಿರ್ಮಿತವಾಗಿವೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಭಾರತ ದೇಶ ಎದುರಿಸ್ತಾ ಇರುವ ಕಷ್ಟವನ್ನ ಇರಾನ್ ತನ್ನದೇ ಕಷ್ಟವೆಂದು ಪರಿಗಣಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಈ ಕಷ್ಟ ಕಾಲದಲ್ಲಿ ಭಾರತ ಬೆಂಬಲ ನೀಡಿದ್ರೆ ಭವಿಷ್ಯದಲ್ಲಿ ಭಾರತಕ್ಕಾಗಿ ಇರಾನ್ನ ಬಾಗಿಲುಗಳು ಯಾವಾಗಲೂ ತೆರೆದಿರುತ್ತೆ ಎಂಬ ಸ್ಪಷ್ಟ ಸಂಕೇತವನ್ನ ನೀಡಿದ್ದಾರೆ. ಈ ದೌತ್ಯಪರ ಚರ್ಚೆಗಳ ಫಲಿತಾಂಶಗಳು ಕ್ಷೇತ್ರ ಮಟ್ಟದಲ್ಲಿ ಈಗಾಗಲೇ ಸ್ಪಷ್ಟವಾಗಿ ಕಾಣ್ತಾ ಇವೆ. 400 ಮೆಟ್ರಿಕ್ ಟನ್ LPG ತುಂಬಿದ ಒಂದು ದೊಡ್ಡ ಭಾರತೀಯ ನೌಕೆ ಅತ್ಯಂತ ಸುರಕ್ಷಿತವಾಗಿ ಹಾರ್ಮುಜ್ ಜಲಸಂಧಿಯನ್ನ ದಾಟಿದೆ. ಆ ತಕ್ಷಣ ಮತ್ತೊಂದು ನೌಕೆಯು ಯಾವುದೇ ಅಡಚಣೆ ಇಲ್ಲದೆ ಹೊರಬಂದಿದೆ. ಪ್ರಸ್ತುತ ಭಾರತೀಯ ನೌಕಾಪಡೆ ಎಚ್ಚರಿಕೆಯೊಂದಿಗೆ ಈ ನೌಕೆಗಳಿಗೆ ಪೂರ್ಣ ಭದ್ರತೆ ಕಲ್ಪಿಸ್ತಾ ಇದೆ. ಭಾರತೀಯ ಜೆಂಡಾ ಹೊಂದಿರುವ ಯಾವುದೇ ನೌಕೆಯನ್ನ ಆ ಜಲಮಾರ್ಗದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲೂ ಅಡ್ಡಗಟ್ಟುವುದಿಲ್ಲ ಎಂದು ಇರಾನ್ ನಿಖರ ಹಾಮಿ ಕೊಟ್ಟಿದೆ. ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇದುವರೆಗೆ ಒಟ್ಟು 22 ಭಾರತೀಯ ವಾಣಿಜ್ಯ ನೌಕೆಗಳಿಗೆ ಇರಾನ್ ಸರ್ಕಾರ ಹಸಿರು ಜೆಂಡಾ ತೋರಿಸಿ ಸುರಕ್ಷಿತ ಮಾರ್ಗ ಕಲ್ಪಿಸಿದೆ. ಇವುಗಳಲ್ಲಿ LPG ರವಾನೆ ಮಾಡುವ ನೌಕೆಗಳೊಂದಿಗೆ ಕಚ್ಚಾ ತೈಲ ನೌಕೆಗಳು, ರಾಸಾಯನಿಕ ನೌಕೆಗಳು, ಸರಕು ರವಾನೆ ಮಾಡುವ ದೊಡ್ಡ ಕಂಟೈನರ್ಗಳಿವೆ. ಒಮ್ಮೆ ಅಂತಾರಾಷ್ಟ್ರೀಯ ಮುಖಚಿತ್ರವನ್ನ ಗಮನಿಸಿ. ಒಂದೆಡೆ ಅಮೆರಿಕ, ಇಸ್ರೇಲ್ ಮತ್ತು ಯುರೋಪ್ ದೇಶಗಳ ಗುಂಪಿಗೆ ಸೇರಿದ ನೌಕೆಗಳ ಪ್ರವೇಶವನ್ನ ಆ ಪ್ರದೇಶದಲ್ಲಿ ಸಂಪೂರ್ಣ ನಿಷೇಧಿಸಲಾಗಿದೆ. ಆದ್ರೆ ಅದೇ ಸಮಯದಲ್ಲಿ ಭಾರತೀಯ ನೌಕೆಗಳು ಮಾತ್ರ ಅತ್ಯಂತ ಧೈರ್ಯದಿಂದ ಯಾವುದೇ ಭಯವಿಲ್ಲದೆ ಪ್ರಯಾಣಿಸ್ತಾ ಇವೆ. ಇದು ಭಾರತ ದೇಶ ಅನುಸರಿಸ್ತಾ ಇರುವ ವ್ಯೂಹಾತ್ಮಕ ವಿದೇಶಾಂಗ ನೀತಿಯ ಐತಿಹಾಸಿಕ ಜಯವಾಗಿದೆ. ಭವಿಷ್ಯದಲ್ಲಿ ಈ ಯುರೋಪ್ ದೇಶಗಳ ನೌಕೆಗಳ ಮೇಲೆ ಇರಾನ್ ತನ್ನ ಕಠಿಣ ನಿಲುವನ್ನ ಬದಲಾಯಿಸುವ ಸಾಧ್ಯತೆ ಈಗ ಕಾಣ್ತಾ ಇಲ್ಲ. ಪ್ರಸ್ತುತ ನಡೆಯುತ್ತಿರುವ ಈ ಘರ್ಷಣೆ ವಾತಾವರಣದಲ್ಲಿ ಭಾರತ ದೇಶ ಒಂದು ಕೀಲಕ ಮಧ್ಯಸ್ಥಿಕೆ ಪಾತ್ರವನ್ನ ನಿರ್ವಹಿಸಬೇಕು ಎಂದು ಇರಾನ್ ಆಶಿಸ್ತಾ ಇದೆ. ತೆರೆಯ ಹಿಂದೆ ದೌತ್ಯದ ಮೂಲಕ ಶಾಂತಿಯನ್ನು ಸ್ಥಾಪಿಸುವ ಸಾಮರ್ಥ್ಯ ಕೇವಲ ಭಾರತಕ್ಕೆ ಇದೆ ಎಂದು ಇರಾನ್ ದೃಢವಾಗಿ ನಂಬುತ್ತಿದೆ. ಇದರ ಜೊತೆಗೆ ಇತರ ದೇಶಗಳು ತಮ್ಮ ವಾಣಿಜ್ಯ ಲೇವಾದೇವಿಗಳನ್ನ ಡಾಲರ್ಗೆ ಬದಲಾಗಿ ಬೇರೆ ಕರೆನ್ಸಿಯಲ್ಲಿ ನಡೆಸಿದ್ರೆ ಅವರಿಗೆ ಈ ಮಾರ್ಗದ ಮೂಲಕ ಹೋಗಲು ಅವಕಾಶ ಕಲ್ಪಿಸ್ತೀವಿ ಎಂದು ಇರಾನ್ ಪರೋಕ್ಷವಾಗಿ ಸೂಚಿಸಿದೆ. ಆದ್ರೆ ಈ ಪರಿಣಾಮಗಳ ಮಧ್ಯೆ ಅಮೆರಿಕ ಒಂದು ದೊಡ್ಡ ದಾಳಿಗೆ ಇಳ್ಕೊಂಡಿದೆ. ಅಮೆರಿಕ ಸೇನೆ ಇರಾನ್ ನಿಯಂತ್ರಣದಲ್ಲಿರುವ ಕಾರ್ಗ್ ದ್ವೀಪದ ಮೇಲೆ ಇದುವರೆಗೆ ಎಂದೂ ಇಲ್ಲದ ರೀತಿಯಲ್ಲಿ ಅತ್ಯಂತ ತೀವ್ರ ವಾಯುದಾಳಿಯನ್ನ ನಡೆಸಿದೆ. ಇರಾನ್ ರಫ್ತು ಮಾಡುವ ಒಟ್ಟು ತೈಲದಲ್ಲಿ ಸುಮಾರು 90% ತೈಲ ಈ ದ್ವೀಪದ ಮೂಲಕವೇ ಪ್ರಪಂಚ ಮಾರುಕಟ್ಟೆಗೆ ಸರಬರಾಜಾಗುತ್ತೆ. ಇತ್ತೀಚಿನ ರಕ್ಷಣಾ ವರದಿಗಳ ಪ್ರಕಾರ ಆ ದ್ವೀಪದಲ್ಲಿ 90ಕ್ಕಿಂತ ಹೆಚ್ಚು ಕೀಲಕ ಸೈನಿಕ ನೆಲೆಗಳನ್ನ ಅಮೆರಿಕದ ಪಡೆಗಳು ಸಂಪೂರ್ಣವಾಗಿ ನಾಶಗೊಳಿಸಿವೆ. ಇರಾನ್ನ ಆರ್ಥಿಕತೆಯ ಮೂಲಗಳಿಗೆ ಹೊಡೆತ ನೀಡುವುದೇ ಮುಖ್ಯ ಗುರಿಯಾಗಿ ಈ ದಾಳಿಗಳು ನಡೆದಿವೆ ಎಂದು ಸ್ಪಷ್ಟವಾಗ್ತಾ ಇದೆ.
ಅನೇಕ ವಿಶ್ಲೇಷಕರು ಅಮೆರಿಕ ತೆಗೆದುಕೊಂಡ ಈ ನಿರ್ಧಾರ ಅಕಸ್ಮಾತ್ ಆಗಿ ನಡೆದಿದೆ ಎಂದು ಭಾವಿಸ್ತಾ ಇದ್ದಾರೆ. ಆದ್ರೆ ಅಮೆರಿಕ ರಕ್ಷಣಾ ವ್ಯೂಹಗಳು ಹಾಗಿರೋದಿಲ್ಲ. ಇದು ದಶಕಗಳ ಹಿಂದೆಯೇ ರಚಿತವಾದ ಒಂದು ಪಕ್ಕಾ ಸೈನಿಕ ಯೋಜನೆಯ ಭಾಗವಾಗಿದೆ. ಅಮೆರಿಕ ಅಧಿಕೃತ ಹೇಳಿಕೆಯಲ್ಲಿ ತಮ್ಮ ಪಡೆಗಳು ಮರುಭೂಮಿ ದೇಶಗಳ ಪ್ರದೇಶದಲ್ಲೇ ಅತ್ಯಂತ ದೊಡ್ಡ ಬಾಂಬುಗಳನ್ನು ಬಳಸಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಆರ್ಥಿಕತೆಗೆ ಹೃದಯದಂತಿರುವ ಈ ಕಾರ್ಗ್ ದ್ವೀಪದಲ್ಲಿರುವ ಸೈನಿಕ ನೆಲೆಗಳನ್ನ ಮಾತ್ರ ಅವರು ಗುರಿಯಾಗಿಸಿಕೊಂಡಿದ್ದಾರಂತೆ. ತೈಲ ಮೂಲ ಸೌಕರ್ಯಗಳನ್ನ ಉದ್ದೇಶ ಪೂರ್ವಕವಾಗಿ ಬಿಟ್ಟಿದ್ದೇವೆ ಎಂದು ಅವರು ಪ್ರಕಟಿಸಿದ್ದಾರೆ. ಆದ್ರೆ ಒಂದು ವೇಳೆ ಇರಾನ್ ಏನಾದ್ರೂ ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ನೌಕೆಗಳ ಚಲನವಲನವನ್ನು ಅಡ್ಡಗಟ್ಟಿದ್ರೆ ಅವರ ತೈಲ ಬಾವಿಗಳನ್ನ ನಾಶಗೊಳಿಸ್ತೀವಿ ಎಂದು ಅಮೆರಿಕ ತೀವ್ರ ಎಚ್ಚರಿಕೆ ನೀಡಿದೆ. ಆ ಪ್ರದೇಶದ ಮೇಲೆ ಆಧಿಪತ್ಯ ಸಾಧಿಸುವ ಇರಾನ್ ಆಲೋಚನೆಗಳನ್ನ ನಾಶ ಮಾಡುವುದು ಮತ್ತು ಇರಾನ್ ಎಂದಿಗೂ ಪರಮಾಣು ಶಕ್ತಿ ದೇಶವಾಗದಂತೆ ತಡೆಯುವುದೇ ಅಮೆರಿಕದ ಮುಖ್ಯ ಗುರಿಗಳು. ಅಮೆರಿಕದ ವ್ಯೂಹ ಕೇವಲ ದಾಳಿ ಮಾಡುವುದಲ್ಲ, ಪ್ರಪಂಚದ ಇಂಧನ ಸಂಪನ್ಮೂಲಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುವುದು. ಇಂಧನ ಸಂಪನ್ಮೂಲಗಳ ನಿಯಂತ್ರಣ ಯಾರ ಕೈಯಲ್ಲಿದ್ರೆ ಅವರೇ ಪ್ರಪಂಚ ಆರ್ಥಿಕತೆಯನ್ನು ಆಳ್ತಾರೆ. ಈ ಭೌಗೋಳಿಕ ರಾಜಕೀಯ ಪರಿಣಾಮಗಳ ಪ್ರಭಾವ ಭಾರತದ ಮೇಲೆ ಹೇಗಿರುತ್ತದೆ? ಸಾಮಾನ್ಯನ ದೈನಂದಿನ ಜೀವನದ ಮೇಲೆ, ವಿಶೇಷವಾಗಿ ಅಡುಗೆ ಮನೆಯ ಮೇಲೆ ಈ ಘರ್ಷಣೆಗಳ ಪ್ರಭಾವ ಬೀಳುತ್ತದೆ ಅಂದ್ರೆ ಹೌದು ಎಂಬ ಉತ್ತರ ಬರುತ್ತೆ. ಅಮೆರಿಕ ಹಾಗೂ ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಆಧಿಪತ್ಯದ ಹೋರಾಟದ ಪ್ರಭಾವ ಭಾರತೀಯ ಆರ್ಥಿಕತೆಯ ಮೇಲೆ ಬೀಳಬಹುದು. ಒಂದು ವರದಿಯ ಪ್ರಕಾರ ಭಾರತ ದೇಶ ತನ್ನ ಅಗತ್ಯಕ್ಕೆ ಬೇಕಾದ ಅಡುಗೆ ಗ್ಯಾಸ್ ನಲ್ಲಿ ಸುಮಾರು 60% ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಅದರಲ್ಲಿ 90% ಗ್ಯಾಸ್ ಈ ಉದ್ರಿಕ್ತತೆಯಲ್ಲಿರುವ ಹಾರ್ಮುಜ್ ಜಲಸಂಧಿಯ ಮೂಲಕವೇ ಬರಬೇಕು. ಅದಕ್ಕಾಗಿ ಭಾರತ ಸರ್ಕಾರ ಎತ್ತೆಚ್ಚಿಕೊಂಡು ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಾರ್ಚ್ 8ರಂದು ಪೆಟ್ರೋಲಿಯಂ ಸಚಿವಾಲಯ ದೇಶೀಯ ಅಡುಗೆ ಗ್ಯಾಸ್ ಉತ್ಪಾದನೆಯನ್ನ ಗರಿಷ್ಠ ಮಟ್ಟಕ್ಕೆ ಏರಿಸಲು ರಿಫೈನರ್ಗಳಿಗೆ ನಿಖರ ಆದೇಶಗಳನ್ನು ನೀಡಿದೆ. ಫಲಿತಾಂಶವಾಗಿ ದೇಶೀಯ ಉತ್ಪಾದನೆಯಲ್ಲಿ ಗಣನೀಯ ಹೆಚ್ಚಳವಾಗಿದೆ. ಆದರೂ ಅಪಾಯ ಸಂಪೂರ್ಣವಾಗಿ ತೊಲಗಿಲ್ಲ. ವಾಣಿಜ್ಯ ಅಗತ್ಯಗಳಿಗೆ ಬಳಸುವ ಗ್ಯಾಸ್ ಸರಬರಾಜಿನಲ್ಲಿ ಕಠಿಣ ಪ್ರಾಧಾನ್ಯತೆ ಕ್ರಮ ಅನುಷ್ಠಾನಗೊಳಿಸಲಾಗಿದೆ. ಇಂತಹ ಉತ್ಕಂಠಭರಿತ ಪರಿಸ್ಥಿತಿಯಲ್ಲಿ ಮಾರ್ಚ್ 7ರಂದು ಕತಾರ್ನಿಂದ ಹೊರಟ ಶಿವಾಲಿಕ್ ಎಂಬ ಭಾರತೀಯ ನೌಕೆ ಮಾರ್ಚ್ 13ರ ವೇಳೆಗೆ ಅತ್ಯಂತ ಯಶಸ್ವಿಯಾಗಿ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಬಂದಿದ್ದು ಒಂದು ಆಶ್ವಾಸನೆಯ ಸಂಗತಿ. ಇದರಿಂದ ಭಾರತಕ್ಕೆ ಆ ವಾಣಿಜ್ಯ ಮಾರ್ಗ ಇನ್ನೂ ಸಂಪೂರ್ಣ ಮುಚ್ಚಿಲ್ಲ ಎಂದು ಅರ್ಥವಾಗುತ್ತೆ. ಒಂದು ವೇಳೆ ಆ ಮಾರ್ಗದ ಮೂಲಕ ಸರಬರಾಜು ಸಂಪೂರ್ಣ ನಿಂತರೆ ಪರಿಸ್ಥಿತಿ ಏನಾಗುತ್ತೆ? ಇದಕ್ಕಾಗಿ ಭಾರತ ದೇಶ ಮುಂಚಿತವಾಗಿಯೇ ಪರ್ಯಾಯ ವ್ಯೂಹಗಳನ್ನು ಸಿದ್ಧಪಡಿಸಿದೆ. ಮಾರ್ಚ್ ನಲ್ಲಿ ಭಾರತ ರಷ್ಯಾದಿಂದ ಕಚ್ಚಾ ತೈಲದ ಆಮದನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಿದೆ. ಇದು ದಿನಕ್ಕೆ ಸುಮಾರು 12 ಲಕ್ಷ ಬ್ಯಾರೆಲ್ಗಳಿಗೆ ತಲುಪಬಹುದು. ಇದರಿಂದ ಹಾರ್ಮುಜ್ ಮಾರ್ಗದಲ್ಲಿ ಉಂಟಾಗುವ ಅಡಚಣೆಗಳನ್ನ ಹೆಚ್ಚಿನ ಮಟ್ಟಿಗೆ ಎದುರಿಸಬಹುದು. ಆಸಕ್ತಿಕರ ಸಂಗತಿ ಏನಂದ್ರೆ ಸುಮಾರು 2.5 ರಿಂದ 3 ಕೋಟಿ ಬ್ಯಾರೆಲ್ ರಷ್ಯನ್ ಕಚ್ಚಾ ತೈಲ ಪ್ರಸ್ತುತ ಹಿಂದೂ ಮಹಾಸಾಗರದಲ್ಲಿ ನೌಕೆಗಳಲ್ಲಿ ಸಂಗ್ರಹವಾಗಿದೆ. ಅತ್ಯವಸರ ಪರಿಸ್ಥಿತಿ ಉಂಟಾದ ತಕ್ಷಣ ಈ ನೌಕೆಗಳನ್ನ ನೇರವಾಗಿ ಭಾರತೀಯ ಬಂದರುಗಳ ಕಡೆಗೆ ತಿರುಗಿಸಲು ಸರ್ಕಾರ ಮುಂಜಾಗ್ರತೆಯಿಂದ ಏರ್ಪಾಡು ಮಾಡಿದೆ. ಒಂದು ಕಾಲದಲ್ಲಿ ಇರಾನ್ ತೀರಕ್ಕೆ ಹತ್ತಿರವಾಗಿರುವ ಈ ಚಿಕ್ಕ ಕಾರ್ಗ್ ದ್ವೀಪದ ಕಡೆಗೆ ನೋಡಲು ಅಮೆರಿಕವೇ ಸಂಕೋಚಿಸ್ತಾ ಇತ್ತು. ಸಿರಿಯಾ, ಇರಾಕ್, ಯಮನ್ಗಳಲ್ಲಿ ಎಷ್ಟು ದಾಳಿಗಳಾದ್ರೂ ಈ ದ್ವೀಪಕ್ಕೆ ಯಾರು ಹೋಗ್ಲಿಲ್ಲ. ಕಾರಣ ಇದಕ್ಕೆ ಏನಾದ್ರೂ ಹಾನಿಯಾದ್ರೆ ಪ್ರಪಂಚದ ಇಂಧನ ಮಾರುಕಟ್ಟೆ ಕುಸಿಯುತ್ತೆ ಎಂಬ ಭಯ ಎಲ್ಲರಲ್ಲೂ ಇತ್ತು. ಆದ್ರೆ ಈಗ ಪರಿಸ್ಥಿತಿಗಳು ಸಂಪೂರ್ಣ ಬದಲಾಗಿದೆ. ಒಂದು ವೇಳೆ ಘರ್ಷಣೆಗಳು ಇನ್ನಷ್ಟು ಕಾಲ ಮುಂದುವರೆದ್ರೆ ಮತ್ತು ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಿದ್ರೆ ಅಮೆರಿಕ ಈ ಕಾರ್ಗ್ ದ್ವೀಪವನ್ನ ವ್ಯೂಹಾತ್ಮಕವಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇವೆ. ಪರಿಸ್ಥಿತಿಯ ತೀವ್ರತೆಯನ್ನ ಗಮನಿಸಿ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಮಾರುಕಟ್ಟೆಗೆ ಅತ್ಯವಸರ ತೈಲ ನಿಕ್ಷೇಪಗಳನ್ನ ಬಿಡುಗಡೆ ಮಾಡಲು ಸಿದ್ಧತೆಯನ್ನ ನಡೆಸ್ತಾ ಇದೆ. ಮುಂದಿನ ದಿನಗಳು ಭಾರತದ ದೌತ್ಯಕ್ಕೆ ಕಠಿಣ ಪರೀಕ್ಷೆ ಆಗಲಿವೆ. ರಷ್ಯಾ, ಆಫ್ರಿಕಾ ಮತ್ತು ಅಮೆರಿಕದ ದೇಶಗಳೊಂದಿಗಿನ ದೌತ್ಯ ಸಂಬಂಧಗಳನ್ನ ಅತ್ಯಂತ ನೈಪುಣ್ಯತೆಯಿಂದ ಸಮತೋಲನಗೊಳಿಸುತ್ತಾ ದೇಶದ ಇಂಧನ ಭದ್ರತೆಯನ್ನ ಕಾಪಾಡಬೇಕಾದ ಜವಾಬ್ದಾರಿ ಭಾರತ ಸರ್ಕಾರದ ಮೇಲಿದೆ. ಆಗಲೇ ದೇಶದಲ್ಲಿ ಇನ್ಫ್ಲೇಷನ್ ಅನ್ನ ನಿಯಂತ್ರಿಸಬಹುದು, ಆರ್ಥಿಕ ಸ್ಥಿರತೆಯನ್ನ ಕಾಪಾಡಬಹುದು. ಈ ಪರಿಣಾಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.